ಹಲೋ ಗೆಳೆಯರೆ, ಶರಣಾರ್ಥಿ. ಇವತ್ತಿನ ಒಂದು ತರಗತಿಯಲ್ಲಿ ಜೆಂಡರ್ಗೆ ಸಂಬಂಧಪಟ್ಟವನ್ನು ನೋಡ್ತಾ ಹೋಗೋಣ. ಮಸ್ಕ್ಯುಲನ್ ಜೆಂಡರ್ ಅಂತೇಳಿ ಕರಿತೀವಿ. ಯಾವುದು ಪುರುಷವನ್ನು ಸೂಚನೆ ಮಾಡುತ್ತೆ ಅದಕ್ಕೆ ಮಸ್ಕ್ಯುಲನ್ ಜೆಂಡರ್ ಅಂತೇಳಿ ಕರಿತೀವಿ. ಪುರುಷ ಲಿಂಗ ಅಂತೇಳಿ ಕರಿತೀವಿ, ನೆನ್ಪಿಟ್ಕೋರಿ. ಸೊ ಯಾವುದು ಪುರುಷನನ್ನು ಸೂಚಿಸುತ್ತದೆ ಅದಕ್ಕೆ ಏನಂತ ಕರಿತೀವಿ? ಮಸ್ಕ್ಯುಲನ್ ಜೆಂಡರ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಎಷ್ಟು ಎಕ್ಸಾಂಪಲ್ ನೋಡಿರಿ. ಬಾಯ್ ಹುಡುಗ, ಪುರುಷವನ್ನು ಸೂಚನೆ ಮಾಡುತ್ತೆ. ಮ್ಯಾನ್ ಬ್ರದರ್, ಫಾದರ್, ಡಾಗ್ ಗಂಡು ನಾಯಿ. ನೆನ್ಪಿಟ್ಟುಕೋರಿ ಅವನು. ನೆಕ್ಸ್ಟ್ ನೋಡ್ರಿ, ಡಾಗ್ ಗಂಡು ನಾಯಿ. ನೆಫ್ಯೂ ಅಂದರೆ ನೋಡ್ರಿ, ನೆಫ್ಯೂ ಅಂದರೆ ಏನು? ಅಳಿಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಂಕಲ್ ಅಂದ್ರೆ ಮಾವ, ಅಂಕಲ್ ಅಂದ್ರೆ ಮಾವ. ನೆಫ್ಯೂ ಅಂದರೆ ಅಳಿಯ. ಮಸ್ಕ್ಯುಲಿನ್ ಜೆಂಡರ್ಗೆ ಎಕ್ಸಾಂಪಲ್ ಇವು. ನೆಕ್ಸ್ಟ್ ಫೆಮಿನಿನ್ ಜೆಂಡರ್ ಅಂತ ಸ್ತ್ರೀಲಿಂಗ ನೋಡ್ರಿ. ಮಸ್ಕ್ಯುಲಿನ್ ಜೆಂಡರ್ ಅಂದರೆ ಫುಲ್ಲಿಂಗ, ಫೆಮಿನಿನ್ ಜೆಂಡರ್ ಅಂದರೆ ಸ್ತ್ರೀಲಿಂಗ ಅಂತೇಳಿ ಕರಿತೀವಿ. ಸ್ತ್ರೀಲಿಂಗ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಗರ್ಲ್ ನೋಡ್ರಿ ಗರ್ಲ್, ವುಮೆನ್, ಸಿಸ್ಟರ್, ಮದರ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಬೀಚ್. ಬೀಚ್ ಅಂದ್ರೆ ಏನು ರೀ? ಹೆಣ್ಣು ನಾಯಿ ಅಂತೇಳಿ ಕರಿತೀವಿ. ಬೀಚ್ ಅಂದ್ರೇನು? ಹೆಣ್ಣು ನಾಯಿ. ಈ ಪದ ನೆನ್ಪಿಟ್ಕೋರಿ. ಬೀಚ್ ಅಂದರೆ ಹೆಣ್ಣು ನಾಯಿ. ನೆಕ್ಸ್ಟ್ ನೋಡ್ರಿ, ನೀಸ್ ಅಂದರೆ ಸೊಸೆ ನೋಡ್ರಿ. ನೀಸ್ ಅಂದ್ರೇನು? ಸೊಸೆ. ನೀಸ್ ಅಂದ್ರೆ ಸೊಸೆ. ಇಷ್ಟು ಪದಗಳ ನೆನ್ಪಿಟ್ಕೋಬೇಕು. ಏನಂತ? ಸ್ತ್ರೀಯನ್ನು, ಯಾವ ಸ್ತ್ರೀಯನ್ನು ಸೂಚಿಸುತ್ತವೆ ಅವಕ್ಕೆ ಫೆಮಿನಿನ್ ಜೆಂಡರ್ ಅಂತೇಳಿ ಕರಿತೀವಿ. ಪುಲ್ಲಿಂಗ, ಸ್ತ್ರೀಲಿಂಗ ಕನ್ನಡದಲ್ಲಿ ಓದಿದ್ದೀರಿ. ಸೊ ಈ ಥರ ನೆನ್ಪಿಟ್ಕೋರಿ. ನೆಕ್ಸ್ಟ್ ಕಾಮನ್ ಜೆಂಡರ್ ಅಂತೇಳಿ ಬರುತ್ತೆ. ಸಾಮಾನ್ಯ ಲಿಂಗ ನೋಡ್ರಿ. ಪುರುಷ ಲಿಂಗ, ಸ್ತ್ರೀಲಿಂಗ, ಸಾಮಾನ್ಯ ಲಿಂಗ ಅಂತೇಳಿ. ಗಂಡು ಅಥವಾ ಹೆಣ್ಣು ಎರಡನ್ನು ಸೂಚಿಸಬಹುದಾದ ನಾಮಪದಕ್ಕಿಂತ ಕಾಮನ್ ಜೆಂಡರ್ ಅಂತೇಳಿ ಕರಿತೀವಿ. ಗಂಡು ಹೆಣ್ಣು ಎರಡನ್ನೂ ಸೂಚಿಸುವ ಪದಕ್ಕೇನಂತ ಕರಿತೀವಿ? ಕಾಮನ್ ಜೆಂಡರ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋರಿ. ಇವೆಲ್ಲ ಎಕ್ಸಾಂಪಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಬೇಬಿ ನೋಡ್ರಿ. ಬೇಬಿ ಅಂದ್ರೆ ಅಲ್ಲಿ ಮಗು ಇರ್ಬೋದು, ಗಂಡು ಮಗು ಇರ್ಬೋದು, ಹೆಣ್ಣು ಮಗು ಇರ್ಬೋದು. ನೆಕ್ಸ್ಟ್ ಬೇಬಿ ಅಂತ ಡಾಕ್ಟರ್, ಅಲ್ಲಿ ಲೇಡಿ ಇರ್ಬೋದು, ಬಾಯ್ ಇರ್ಬೋದು. ನೆನ್ಪಿಡು, ಡಾಕ್ಟರ್ ಅಂತ ಕರಿತೀವಿ. ಇದು ಕಾಮನ್ ಜೆಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಲೇಯರ್, ಅಲ್ಲಿ ಆಟಗಾರ ಇರ್ಬೋದು, ಆಟಗಾರ್ತಿಯರು, ಪ್ಲೇಯರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೈಬರ್ ನೋಡ್ರಿ. ನೈಬರ್ ನೆರೆಹೊರೆಯದವರು ಯಾರು ಇರ್ಬೋದು, ಫ್ರೆಂಡ್. ನೆಕ್ಸ್ಟ್ ಪೇರೆಂಟ್. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಆ್ಯಂಕರ್ ಅಂತ ಕರಿತೀವಿ ಅದಕ್ಕೆ. ಆ್ಯಂಕರ್ ಇಷ್ಟು ನೆನ್ಪಿಟ್ಕೋರಿ. ಬೇಬಿ, ಡಾಕ್ಟರ್, ಪ್ಲೇಯರ್, ನೈಬರ್, ಫ್ರೆಂಡ್, ಪೇರೆಂಟ್, ಆ್ಯಂಕರ್ ಕಾಮನ್ ಜೆಂಡರ್ ಅಂತ ಕರಿತೀವಿ. ಗಂಡು ಅಥವಾ ಹೆಣ್ಣು ಎರಡನ್ನೂ ಸೂಚನೆ ಮಾಡೋದು. ಅಲ್ಲಿ ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಈ ಥರ ಸೂಚನೆ ಮಾಡಿದರೆ ಏನಂತ ಕರಿತೀವಿ? ಕಾಮನ್ ಜೆಂಡರ್ ಅಂತೇಳಿ ಕರಿತೀವಿ. ಇಷ್ಟು. ನೆಕ್ಸ್ಟ್ ನ್ಯೂಟ್ರಲ್ ಜೆಂಡರ್ ಅಂತ ಕರಿತೀವಿ ನೋಡ್ರಿ. ಜೀವ ಇಲ್ಲದ ವಸ್ತುಗಳಿಗೆ ಏನಂತ ಕರಿತೀವಿ? ನ್ಯೂಟ್ರಲ್ ಜೆಂಡರ್. ಜೀವ ಇಲ್ಲದ ವಸ್ತುಗಳಿಗೇನು? ನ್ಯೂಟ್ರಲ್ ಜೆಂಡರ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋರಿ. ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು ನೋಡ್ರಿ. ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಹೌಸ್ ಏನಂತ ಕರಿತೀವಿ? ಎಲ್ಲ ನ್ಯೂಟ್ರಲ್ ಜೆಂಡರ್ ಅಂತ ಕರಿತೀವಿ. ನ್ಯೂಟ್ರಲ್ ಜೆಂಡರ್ ನಪುಂಸಕ ಲಿಂಗ, ಜೀವ ಇಲ್ಲಾರದಂತೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕಾಮನ್ ಜೆಂಡರ್ಗೆ ನೋಡಿದ್ದೀವಿ ಇವನ್ನೆಲ್ಲ. ನೆಕ್ಸ್ಟ್ ಕಾಮನ್ ಜೆಂಡರ್ಗೆ ನೋಡಿರಿ. ಬೇಬಿ, ಚೈಲ್ಡ್, ಸ್ಟೂಡೆಂಟ್, ಟೀಚರ್, ಡಾಕ್ಟರ್, ಪ್ಲೇಯರ್, ಫ್ರೆಂಡ್, ನೈಬರ್, ಕಝಿನ್ ನೋಡ್ರಿ. ಕಝಿನ್ ಅಂದರೆ ಅಣ್ಣ ಅಥವಾ ಅಕ್ಕ ಅಥವಾ ತಮ್ಮ ಅಥವಾ ತಂಗಿ ಅಂತೇಳಿ ಕರಿತೀವಿ, ಕಝಿನ್. ನೆಕ್ಸ್ಟ್ ನೋಡಿರಿ, ಪೇರೆಂಟ್. ಕಾಮನ್ ಜೆಂಡರ್ಗೆ ಎಕ್ಸಾಂಪಲ್ ನೋಡ್ರಿ. ಪೇರೆಂಟ್, ಪ್ಯೂಪಲ್. ಪೀಪಲ್ ಅಲ್ಲ, ಪ್ಯೂಪಲ್. ಪ್ಯೂಪಲ್ ಅಂದ್ರೇನು? ಶಿಷ್ಯ. ನೆನ್ಪಿಟ್ಕೋರಿ. ಈ ಪದದ ಅರ್ಥ ನೆನ್ಪಿಟ್ಕೋರಿ. ಪದಗಳ ಅರ್ಥ ಸತಿಗೆ ನೆನ್ಪಿಟ್ಕೋ. ಪ್ಯೂಪಲ್ ಅಂದ್ರೇನು? ವಿದ್ಯಾರ್ಥಿ, ಶಿಷ್ಯ. ಇನ್ನೊಂದು ಮೀನಿಂಗ್ ಕಣ್ಣಿನ ಗೊಂಬೆ ಕೂಡ ಆಗುತ್ತೆ. ಇದು ನೆನ್ಪಿಟ್ಟು. ನೆಕ್ಸ್ಟ್ ರಿಪೋರ್ಟರ್, ಲೀಡರ್, ಸಿಂಗರ್, ಡ್ಯಾನ್ಸರ್, ಆಫೀಸರ್, ಕಸ್ಟಮರ್, ಮೆಂಬರ್, ರಿಲೇಟಿವ್, ಗೈಡ್, ಪಾರ್ಟ್ನರ್. ಇಷ್ಟು ಪದಗಳು ನೋಡ್ರಿ. ಕಾಮನ್ ಜೆಂಡರಿಗೆ ಎಕ್ಸಾಂಪಲ್ ನೋಡ್ರಿ ಇವು. ನೆಕ್ಸ್ಟ್
ಇವು ಕೆಲವೊಂದು ರೂಲ್ ನೆನ್ಪಿಟ್ಕೋಬೇಕು. ಪುಲ್ಲಿಂಗ ಇದ್ದದನ್ನು ಸ್ತ್ರೀಲಿಂಗ ಮಾಡ್ಬೇಕಂತಂದ್ರೆ ಕೆಲವೊಂದು ರೂಲ್ಗಳದು. ಆ ರೂಲ್ಗಳನ್ನು ಏನು ಮಾಡ್ಬೇಕು, ನೆನ್ಪಿಟ್ಕೋಬೇಕು. ನೀವು ಆ ರೂಲ್ಗಳನ್ನು ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಒಂದೇ ಬರೆಯಿರಲ್ಲಿ ಪ್ರಶ್ನೆ ಅಥವಾ ಎಲ್ಲರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಈ ರೂಲ್ಗಳನ್ನು ಯಾವಾಗ ನೀವು ನೆನ್ಪಿಡ್ತಿರಲ್ಲ ಆವಾಗ ನಿಮಗೆ ಅನುಕೂಲ ಆಗುತ್ತೆ. ನೋಡಿರಿ, ಮಸ್ಕುಲಿನ್ ಅಂದರೆ ಪುಲ್ಲಿಂಗ ಅಂತ ಕರಿತೀವಿ. ಪುಲ್ಲಿಂಗ ಇದ್ದದ್ದನ್ನು ಸ್ತ್ರೀಲಿಂಗ ಮಾಡ್ಬೇಕಾದ್ರೆ ರೂಲ್ ನಂಬರ್ 1 ಏನು ಹೇಳುತ್ತಾ ಅದನ್ನು ನೆನ್ಪಿಟ್ಕೋರಿ. ನೋಡಿರಿ, ರೂಲ್ ನಂಬರ್ 1 ಏನು ಹೇಳುತ್ತೆ, ರೂಲ್ ನಂಬರ್ 1 ಏನು ಹೇಳುತ್ತಾ. ನೆಕ್ಸ್ಟ್ ನೋಡಿರಿ, ಮಸ್ಕುಲಿನ್ ಇರುತ್ತೆ ಅಂದ್ರೆ ಪುಲ್ಲಿಂಗ ಇದ್ದದ್ದನ್ನು ಸ್ತ್ರೀಲಿಂಗ ಮಾಡ್ಬೇಕಂತಂದ್ರೆ ಪುಲ್ಲಿಂಗ ಪದದ ಇದ್ದದನ್ನು ಸ್ತ್ರೀಲಿಂಗ ಮಾಡ್ಬೇಕಂತಂದ್ರೆ ಪುಲ್ಲಿಂಗ ಯಾವ ಪದ ಕೊಟ್ಟಿರ್ತಾನೋ ಆ ಪದಕ್ಕೆ ಏನಾಗಬೇಕು, ಜಸ್ಟ್ ESS ಸೇರಿಸ್ಬೇಕು. ನೀವು ESS ಸೇರಿಸಿದ್ರೆ ಏನಾಗುತ್ತೆ, ಸ್ತ್ರೀಲಿಂಗ ಕನ್ವರ್ಟ್ ಆಗುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ನೋಡಿರಿ, ಕೆಲವು ಮಸ್ಕುಲಿನ್ ನೌನ್ಗಳಿಗೆ ESS ಸೇರಿಸಿದ್ರೆ ಅವು ಏನಿರುತ್ತೆ, ಫೆಮಿನಿನ್ ನೌನ್ ಹಾಕವ. ಇದನ್ನು ನೆನ್ಪಿಟ್ಕೋರಿ. ಈ ರೂಲ್ ಇದನ್ನು ನೆನ್ಪಿಟ್ಟು, ಮಸ್ಕುಲಿನ್ ಪ್ಲಸ್ ESS ಅಂದ್ರೆ ಫೆಮಿನೈನ್. ಪುಲ್ಲಿಂಗ ಇದ್ದದ್ದು ಸ್ತ್ರೀಲಿಂಗ ಆಗುತ್ತೆ, ಪುಲ್ಲಿಂಗ ಇದ್ದದ್ದು ಸ್ತ್ರೀಲಿಂಗ ಆಗುತ್ತೆ. ಇದನ್ನು ನೆನ್ಪಿಟ್ಕೋರಿ. ಎಕ್ಸಾಂಪಲ್ ನೋಡಿದ್ರೆ ನೆನ್ಪಿಟ್ಕೋಗುತ್ತೆ. ಸೊ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ನೋಡ್ಕೋರಿ, ನೆನ್ಪಿಟ್ಕೋರಿ. ರೂಲ್ ನಂಬರ್ 1 ಏನು ಹೇಳುತ್ತೆ ಅಂತಂದ್ರೆ, ರೂಲ್ ನಂಬರ್ 1 ಏನು ಹೇಳುತ್ತಂದ್ರೆ ನೋಡ್ರಿ, ಇಲ್ಲಿ ಈಗ ಕಿಂಗ್ ಅನ್ನೋದು ಮಸ್ಕುಲಿನ್ ಪುಲ್ಲಿಂಗ್ ಅಂತ ಕರಿತೀವಿ. ಸ್ತ್ರೀಲಿಂಗ್ ಮಾಡ್ಬೇಕಂದ್ರೆ ಕ್ವೀನ್, ರಾಜ ರಾಣಿ ಅಂತ ಕ್ವೀನ್ ಅಂತ ಕರಿತೀವಿ. ಈಗ ಪ್ರಿನ್ಸ್ ಇದೆ, ಪ್ರಿನ್ಸ್ ಅಂದ್ರೆ ರಾಜ್ಕುಮಾರ. ಪ್ರಿನ್ಸ್ಗೆ ESS ಸೇರಿಸಿದ್ರೆ ಏನಾಗುತ್ತೆ, ಫೆಮಿನನ್ ಸ್ತ್ರೀಲಿಂಗ ಆಗಿಬಿಡುತ್ತೆ. ಪ್ರಿನ್ಸಸ್, ರಾಜಕುಮಾರ ರಾಜಕುಮಾರಿ. ನೋಡಿರಿ, ಲಯನ್ನೆಸ್ ಸ್ತ್ರೀಲಿಂಗ ಇದ್ದದ್ದು, ಪುಲ್ಲಿಂಗ ಇದ್ದದ್ದು ಏನಾಗುತ್ತೆ, ಸ್ತ್ರೀಲಿಂಗ ಆಗುತ್ತೆ. ನೆಕ್ಸ್ಟ್ ಟೈಗ್ರಸ್, ಆ್ಯಕ್ಟ್ರೆಸ್, ವೇಟ್ರೆಸ್, ಆಸ್ಟ್ರಸ್, ಪೊಯೆಟಸ್. ನೋಡ್ರಿ, ಇಲ್ಲಿ ES ಸೇರಿಸಿದ್ರೆ ಇಲ್ಲಿ ನೋಡ್ರಿ, ಚೆಕ್ ಮಾಡ್ರಿ ಇಲ್ಲಿ. ನೋಡ್ರಿ, ಇಲ್ಲಿ ES ಸೇರಿದೆ ನೋಡ್ರಿ. ಜಸ್ಟ್ ES ಆ್ಯಡ್ ಮಾಡಬೇಕು. ಇಷ್ಟು ನೆನ್ಪಿಟ್ಕೋರಿ. ಈ ರೂಲ್ ಐತಲ್ಲ, ಎಲ್ಲ ಮಸ್ಕುಲಿನ್ಗಳಿಗೆ ES ಸೇರಿಸೋದಿಲ್ಲ. ಈಗ ವುಮೆನ್ ಅಂತ ಐತಿ, ವುಮೆನ್ ಅಂದರೆ ವುಮೆನ್ಸ್, ಇದು ತಪ್ಪು. ಗರ್ಲ್ಸ್, ಈ ಥರ ESಗಳನ್ನು ಸೇರಿಸ್ಬಾರ್ದು. ಎಲ್ಲ ಮಸ್ಕುಲಿನ್ ನೌನ್ಗಳಿಗೆ ES ಸೇರಿಸಲಾಗುವುದಿಲ್ಲ. ಇದನ್ನು ನೆನ್ಪಿಟ್ಕೋರಿ, ತಲೆಗೆ ಹಾಕೋರಿ. ಕೆಲವು ಪದಗಳಿಗೆ ಮಾತ್ರ ಈ ನಿಯಮ ಅನ್ವಯ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಕೌಂಟ್ ಇದೆ. ಕೌಂಟಸ್ ES ಸೇರಿದೆ. ಹೋಸ್ಟಸ್ ನೋಡ್ರಿ. ಲಯನ್ನೆಸ್. ನೆಕ್ಸ್ಟ್ ಮೇಯರ್ ನೋಡ್ರಿ, ಮೇಯರ್ನೆಸ್. ನೆಕ್ಸ್ಟ್ ಮೇಯರ್ನೆಸ್. ಲಯನ್ನೆಸ್. ಇಷ್ಟು ಕೌಂಟಸ್ ನೆನ್ಪಿಟ್ಕೋರಿ. ಇಷ್ಟು ಪದಗಳು ನೆನ್ಪಿಟ್ಕೋಬೇಕು. ಎಲ್ಲೆಲ್ಲಿ ಮಸ್ಕುಲಿನ್ ಇದ್ದದನ್ನು ಫೆಮಿನಿನ್ ನೋಡ್ಬೇಕಂದ್ರೆ ES ಸೇರಿಸ್ಬೇಕು, ಕೆಲವೊಂದಕ್ಕೆ ಮಾತ್ರ. ನೆಕ್ಸ್ಟ್ ನೋಡ್ರಿ, ಫ್ರೀಸ್ಟ್ ಅಂದ್ರೆ ಪಾದ್ರಿ ನೋಡ್ರಿ. ಫ್ರೀಸ್ಟ್ ನೆನ್ಪಿಟ್ಕೋರಿ. ಫ್ರೀಸ್ಟ್ ಅಂದ್ರೇನು, ಫಾದ್ರಿ ಅಂತೇಳಿ ಕರಿತೀವಿ. ಫ್ರೀಸ್ಟ್ ಅಂದ್ರೆ ಫಾದ್ರಿ. ನೆಕ್ಸ್ಟ್ ಸ್ಟುವೇರ್ಡ್ಸ್ ಅಂದ್ರೆ ಏನು ರೀ, ವಿಮಾನ ಸೇವಕ. ನೆಕ್ಸ್ಟ್ ನೋಡ್ರಿ, ಪ್ಯಾಟ್ರಾನ್ ಪೋಷಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಜಾಯಿಂಟ್ ಅಂದ್ರೆ ಏನು, ದೈತ್ಯ ಅಂತೇಳಿ ಕರಿತೀವಿ. ಜಾಯಿಂಟ್ ಅಲ್ಲ, ಜಾಯಿಂಟ್. ಇಷ್ಟು ಪದ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಹೇರ್ ಅಂದರೆ ಇಲ್ಲಿ ಉತ್ತರಾಧಿಕಾರಿ, ನೆನ್ಪಿಟ್ಕೋರಿ, ಕೂದಲಲ್ಲ ಇಲ್ಲಿ. ನೆಕ್ಸ್ಟ್ ಬಾರ್ನೆಸ್ ಏನ್ರಿ, ಬ್ಯಾರನ್ನಸ್ ನೋಡ್ರಿ. ಮ್ಯಾನೇಜರ್ಸ್ ನೋಡ್ರಿ, ವ್ಯವಸ್ಥಾಪಕ. ಜೂ ಅಲ್ಲ, ಜೂಯಸ್.
ಯಹೂದಿ ಅಂತೇಳಿ ಕರಿತೀವಿ. ಇಷ್ಟು ಪದಗಳನ್ನು ನೆನ್ಪಿಟ್ಕೋರಿ. ಹೇರ್, ಬ್ಯಾರನ್, ಮ್ಯಾನೇಜರ್, ಝೂ. ನೆಕ್ಸ್ಟ್ ನೋಡ್ರಿ, ಡ್ಯೂಕ್ ನೋಡ್ರಿ, ಡ್ಯೂಕ್, ಡಚಸ್, ನೆನ್ಪಿಟ್ಕೋರಿ. ಡ್ಯೂಕ್, ಡಚಸ್. ನೆಕ್ಸ್ಟ್ ಗಾಡ್ ಅಂದರೆ ದೇವರು ನೋಡ್ರಿ, ಗಾಡೆಸ್. ಹಂಟರ್ ನೋಡ್ರಿ, ಹಂಟ್ರಸ್, ಬೇಟೆಗಾರ, ಬೇಟೆಗಾರ್ತಿ. ಮಾಸ್ಟರ್, ಮಿಸ್ಟ್ರಸ್. ಟೈಗರ್ ನೋಡ್ರಿ. ಇವೆಲ್ಲ ಪದಗಳು ನೋಡಿದೆ ಫ್ರೆಂಡ್ಸ್ ಏನಾಗುತ್ತೆ, ಇಷ್ಟು ಪದಗಳನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ಗೆ ಈ ರೂಲ್ಗೆ ಸಂಬಂಧಪಟ್ಟವನ್ನು ನೋಡ್ತಾವಣ. ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಬಿಟ್ಟಾಗೋಣ. ಶರಣಾರ್ಥಿ. ಧನ್ಯವಾದಗಳು.